ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ಅಧ್ಯಕ್ಷರಾದ ನಾನು ಜಯಕಾಂತ್ ಚಾಲುಕ್ಯ ಅಂತೇಳಿ, ಇವರು ಉಪಾಧ್ಯಕ್ಷರು ಕಣಿವೆ ರಾಮು ಅಂತ ಪಾಂಡುಪುರದವರು, ಇವರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬಿಡದಿಯ ಒಡೆಯರ್ ಕಾರ್ಯಾಲಯದವರು. ಇವತ್ತು ತುರ್ತಾಗಿ ನಾವು ಏನು ಉದ್ದೇಶ ಕರೆದಿದ್ದೀವಿ ಅಂತಂದರೆ, ಮೊನ್ನೆ ನಡೆದಂಥ ದಲಿತರ ಸ್ವಾಭಿಮಾನಿ ಪ್ರತಿಭಟನಾ ಸಮಾವೇಶದ ಬಗ್ಗೆ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ನಮ್ಮ ಸಮುದಾಯದ ನಾಯಕರು ಆದಂಥ ಶ್ರೀಯುತ ಚಲವಾದಿ ನಾರಾಯಣಸ್ವಾಮಿರವರು ಮೊನ್ನೆ ನಡೆದ ಸಮಾವೇಶಕ್ಕೆ ಜನಗಳನ್ನ ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿಗಳು ಅಂತೇಳಿ ನಿಂದನೆ ಮಾಡಿದಂಥ ಒಂದು ವಿಡಿಯೋನ ಪ್ರೆಸ್ ನ್ಯೂಸ್ನಲ್ಲಿ ನಾನು ನೋಡಿದೆ. ಆ ವಿಚಾರವಾಗಿ ಇವತ್ತು ನಾನು ಪತ್ರಿಕಾಗೋಷ್ಠಿನ ತಮ್ಮನ್ನು ಕರೆದಿರೋ ಉದ್ದೇಶ ಆಗಿದೆ. ಏನು ಚಲವಾದಿ ನಾರಾಯಣಸ್ವಾಮಿಯವರು ದಲಿತ ಸಂಘಟನೆಯವರ ಕೆಲವು ಸಂಘಟನೆ ಅಂದರೆ ಯಾವ ಸಂಘಟನೆಯವರು ಪ್ಯಾಕೇಜ್ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಿರೂಪಿಸಬೇಕು. ನೀವು ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರು ಏನು ದಲಿತ ಸಂಘಟನೆಗಳನ್ನ ಹೀಯಾಳಿಸಿ ಮಾತಾಡಿದ್ದೀರೋ, ತಕ್ಷಣ ನೀವು ಕ್ಷಮೆ ಕೇಳದೆ ಹೋದರೆ ದಲಿತ ಸಂಘಟನೆಗಳು ಒಗ್ಗೂಡಿ ತಮ್ಮ ಮನೆಯನ್ನು ಮುತ್ತಿಗೆ ಆಗಬೇಕಾಯ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಹೇಳಲಿಕ್ಕೆ ನಾನು ಇವತ್ತು ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೇನೆ. ಸರ್, ಸುಮ್ಮನೆ ಏನಕ್ಕೆ ಸರ್ ಆರೋಪ ಮಾಡ್ತಾ ಇದ್ದಾರೆ? ಅವರೊಬ್ಬರು ದಲಿತ ಮುಖಂಡರಾಗಿದ್ದಾರೆ. ದಲಿತ ಮುಖಂಡರಿಗಿಂತ ಹೆಚ್ಚಾಗಿ ಒಂದು ವಿರೋಧ ಪಕ್ಷದಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಆ ಮಾತನ್ನು ಏನು ಕೇಳಿದ್ರು ಅಂತ ನೀವು ಅವರನ್ನು ಕೇಳಬೇಕು, ನಮ್ಮನ್ನೆಲ್ಲ ಕೇಳೋದು. ಇವತ್ತು ದಲಿತ ಸಂಘಟನೆಗಳು ಯಾವ ಪರಿಸ್ಥಿತಿಗಿದ್ದಾವೆ ಅನ್ನೋದು, ಒಬ್ಬ ದಲಿತ ನಾಯಕನ ಒಂದು ಕಚೇರಿ ಇವತ್ತು ಬೆಂಗಳೂರು ಸಿಟಿನಲ್ಲಿಲ್ಲ, ಒಂದು ಆಫೀಸ್ ತೆಗೆದು ಸಂಘಟನೆ ಮಾಡೋ ಶಕ್ತಿ ನಮ್ಮಲ್ಲಿಲ್ಲ ಅಂದಮೇಲೆ ಯಾವ ಪ್ಯಾಕೇಜು ಗುರಿಯಾಗ್ತಾರೆ? ಹಾಗಾದರೆ ಇವರು ಇಲ್ಲಿ ಯಾವುದೇ BJPಯ ವಿರೋಧ ಪಕ್ಷವಾಗಿರ್ತಕ್ಕಂಥ ಪಕ್ಷಗಳಲ್ಲಿರ್ತಕ್ಕಂಥ ದಲಿತ ನಾಯಕರುಗಳನ್ನ ಹೀಯಾಳಿಸೋಕ್ಕೋಸ್ಕರ, ಟೀಕೆ ಮಾಡೋಕ್ಕೋಸ್ಕರ, ಇಲ್ಲದೇ ವಿಚಾರ ಮಾತಾಡೋಕ್ಕೋಸ್ಕರ ಇವ್ರನ್ನ ಪ್ಯಾಕೇಜ್ ತಗೊಂಡಿದೆ BJP. ಯಾರು? ಚಲವಾದಿ ನಾರಾಯಣಸ್ವಾಮಿಯವ್ರನ್ನ. ಇನ್ನೊಂದು ಮಾತು ಹೇಳ್ತಾರೆ, ಮಹದೇವಪ್ಪನವರು ಸಿದ್ದರಾಮಯ್ಯನವರ ಕೈಗೊಂಬೆ, ಅವರು ಏನಿದ್ರು ಬೇರೆ ಪಕ್ಷ, ಆ ಪಕ್ಷದಲ್ಲಿ ಅವರೇನು ಅಧಿಕಾರ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಅವರು ಯಾವುದೇ ಕಾರಣಕ್ಕೂ ಯಾರದೇ ಕೈಕಾಲು ಹಿಡಿದು ಅಧಿಕಾರಕ್ಕೆ ಬಂದವರಲ್ಲ ಸ್ವಾಮಿ. ಯಾರ ಚಡ್ಡಿನೂ ಹೊತ್ತು ಅವರು ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಆದವರಲ್ಲ. 5-6 ಮಿನಿಸ್ಟರ್ ಎಲ್ಲ ಇಲಾಖೆನಲ್ಲೂ ಆಗಿದ್ದಾರೆ. ನಾವು ಮಹದೇವಪ್ಪ ಅವರು ಆ ಜಾತಿ ಬೆಂಬಲ, ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯ ಇದೆ ಅನ್ನೋ ಜನಾಂಗದ ಕೋಟದಲ್ಲಿ ಆಗಿದ್ದಾರೆ ಅವರು. ನೀವು ನಾಳೆ ದಿನ ಆಗಬೇಕಾದ್ರೂ ಜಾತಿ ಹೆಸರೇ ಆಗಬೇಕೆ ಹೊರತು ಚಲವಾದಿ ನಾರಾಯಣಸ್ವಾಮಿ ಹೆಸರಲ್ಲಿ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ನೀವು ದಯವಿಟ್ಟು ಆ ಮಾತನ್ನು ವಾಪಸ್ ತಗೊಳ್ಳಿ. ಅವ್ರು ಏನಾರು ಆಗಿರಲಿ, ಇವತ್ತು ನೀವೇನು ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿ ಅಂತಿದ್ದೀರೋ, ನಾಳೆ 24 ಗಂಟೆಯಲ್ಲಿ ನೀವು ಕ್ಷಮೆ ಯಾಚಿಸಲಿಲ್ಲ ಅಂತಂದರೆ ನಾವು ನಿಮ್ಮ ಮುತ್ತಿಗೆ ಆಗಬೇಕಾಯ್ತದೆ ಅಂತ ಎಚ್ಚರಿಕೆ ಮಾಡ್ತಾ ಇದ್ದೇವೆ. ನಿನ್ನೆ ನಾವು ಸೇರಿದ ಉದ್ದೇಶ ದಲಿತ ನಾಯಕರಿಗೆ ಯಾರಿಗೇ ಅನ್ಯಾಯ ಆದರೂ ಕೂಡ ದಲಿತ ಸಂಘಟನೆಗಳು ಅವ್ರ ಪರ ನಿಲ್ತವೆ ಅಂತ ಎಚ್ಚರಿಕೆ ಗಂಟೆ ಬಾರಿಸ್ತೀವಿ. ನಾಳೆ ಚಲವಾದಿ ನಾರಾಯಣಸ್ವಾಮಿಯವರೇ, ನಿಮಗೂ ಕೂಡ ಅನ್ಯಾಯ ಆದರೆ ದಲಿತ ಸಂಘಟನೆಗಳೇ ಬರಬೇಕೇ ಹೊರತು ಇನ್ಯಾರು ನಿಮ್ಮ ಪರ ನಿಲ್ಲಲ್ಲ. ಇದು ನೆನಪಲ್ಲಿರಲಿ. ನೀವ್ಯಾರಿಗೆ ಎಷ್ಟೆಷ್ಟು ಪ್ಯಾಕೇಜ್ ಕೊಟ್ಟಿದ್ದೀರಿ? ನಿಮ್ಮ ಪರ ಮಾತಾಡಬೇಕಾದ್ರೆ ಅದನ್ನು ಸಾಬೀತುಪಡಿಸ್ಬೇಕು. ದಯವಿಟ್ಟು ಒಂದು ಉನ್ನತವಾದ ಸ್ಥಾನದಲ್ಲಿದ್ದೀರಿ. ಇನ್ನೊಂದು ಮಾತು ಹೇಳಿದ್ದೀರಿ, ಮಹದೇವಪ್ಪರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಚಿವರಾಗಿದ್ದಾಗ SCP TSP ಯೋಜನೆಯ ಹಣವನ್ನು ಗ್ಯಾರಂಟಿ ಸ್ಕೀಮ್ಗೆ ತೊಗೊಂಡಿದ್ದಾರೆ ಅಂತ ಸ್ವಾಗತಿಸ್ತೀನಿ ನಾನು ನಿಮ್ಮ ಮಾತನ್ನು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಮಹದೇವಪ್ಪವ್ರನ್ನ ಕೇಳಿದ್ದೀವಿ, ಸರ್ಕಾರನ ಕೇಳಿದ್ದೀವಿ. ನೀವು ನಮ್ಮ ಸಮುದಾಯದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡು ನಮ್ಮ ಸಮುದಾಯ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ. ಆ ಸಂದರ್ಭದಲ್ಲಿ ನೀವು ವಿರೋಧ ಪಕ್ಷದ ನಾಯಕರಾಗಿದ್ರಲ್ಲ ಸ್ವಾಮಿ, ವಿಧಾನಸೌಧದಲ್ಲಿ ನಿಮ್ಗೊಂದು ಸ್ಥಾನ ಇದೆಯಲ್ಲ, ಸಂವಿಧಾನದ ಅಡಿನಲ್ಲಿ ತಾವು ಒಬ್ರು ಆಗಿದ್ದೀರಲ್ಲ, ನೀವ್ಯಾಕೆ ಧರಣಿ ಕೂರಲಿಲ್ಲ? ವಿರೋಧ ಪಕ್ಷದಲ್ಲಿ ಇದ್ರಲ್ಲ BJPಯವರು, ನೀವು ಎಷ್ಟು ದಿನ ಧರಣಿ ಕುಂತು ನನ್ನ ಜಾತಿಗೆ ಅನ್ಯಾಯ ಆಯ್ತಾ ಇದೆ, ಅದನ್ನು ಮಾಡಬಾರ್ದು ಅಂತ ನೀವೇನು ಗೆಣಿಸ್ಕಿಳ್ತಾ ಇದ್ರ? ನೀವೇ ಕೇಳ್ಬೋದಿತ್ತಲ್ಲ. ಇಡೀ ದಲಿತ ಸಮಾಜ ನಿಮ್ಮಿಂದ ನಿಂತ್ಕೊತಿತ್ತು. ನಮಗೊಬ್ಬ ಹೊಸ ನಾಯಕ ಉದ್ಭವ ಆದ ಅಂತ ಸ್ವಾಗತಿಸ್ತಿದ್ವಲ್ಲ. ನಾವು ಆ ವಿಚಾರದಲ್ಲಿ ರಾಜಿನೇ ಇಲ್ಲ. ಇವತ್ತು ಅವಕಾಶ ಅದೇ, ಇನ್ನೂ 2 ವರ್ಷ ಅಧಿಕಾರ ಅದೇ. ಇವತ್ತು ಆ ಹಣನ ನಮ್ಮ ಜನಕ್ಕೆ ತರಿಸ್ಕೊಡೋಕ್ಕೆ ನಾಯಕತ್ವ ನೀವೇ ವಹಿಸ್ಕೊಳ್ಳಿ, ನಿಮ್ಮಿಂದ ನಾವು ನಿಲ್ತೀವಿ. ಆದರೆ ನಮ್ಮವರೇ ಆಗಿದ್ಕೊಂಡು ನೀವು ನನ್ನ ಜಾತಿ ಸಂಘಟನೆ ಹೀಯಾಳಿಸಿ ಮಾತಾಡೋದಲ್ಲ, ಅದನ್ನು ಖಂಡಿಸ್ತೀವಿ. ಸರ್, ಇವತ್ತು
ಇದೇ ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ಸಲ್ಲಿದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜೊತೆ ಒಡನಾಟ ಇತ್ತು. ಇವತ್ತು ವಿರೋಧ ಪಕ್ಷ ಆದ ತಕ್ಷಣ ದಲಿತರು ಮೇಲೆ ಬಿಜೆಪಿ ಓಲೈಸಕ್ಕೆ ಖರ್ಗೆ ಅವರನ್ನು ಟೀಕೆ ಮಾಡೋದು ಎಲ್ಲ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ನೋಡಿ ಟೀಕೆ ಸರ್, ಆ ವಿಚಾರ ಮಾಧ್ಯಮದವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಿಲ್ಲ, ನಮ್ಮ ದಲಿತರು ಗಮನಿಸ್ತಾ ಇದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ವಿರೋಧ ಪಕ್ಷದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪರಮೇಶ್ವರ್ ಸಾಹೇಬರು, ಮಾದೇವಪ್ಪ ಸಾಹೇಬ್ರನ್ನ ಟೀಕಿಸೋದು ಬಿಟ್ರೆ ಬೇರೆ ಯಾರನ್ನೂ ಟೀಕಿಸ್ತಿಲ್ಲ. ನೋಡಿ, ಅಬ್ಸರ್ವ್ ಮಾಡಿ ನೀವು. ಅವ್ರು ಏನಿದ್ರು ನೀನು ನಿಮ್ಮ ಜನನ ಭಯಕ್ಕೆ ಇಟ್ಕೊಂಡಿದ್ದೀವಿ, ನೀನು ಅದಕ್ಕೆ ವಿರೋಧ ಪಕ್ಷ ಕೊಟ್ಟಿದ್ದೀವಿ, ನೀವು ಇವ್ರನ್ನ ಮಾತ್ರ ಪ್ರಿಯಾಂಕ ಖರ್ಗೆ ಇಂಥವ್ರನ್ನ ಮಾತ್ರ ಬೈಕೊಂಡಿರು, ನೀವು ನಮ್ಮವ್ರು ಯಾರು ಟಚ್ ಮಾಡಬೇಡ ಅಂತ ಹೇಳಿದ್ದಾರೆ. ಆ ಥರ ಇದ್ದಿದ್ರೆ ಇವರು ಬೇರೆ ಜನಾಂಗದವ್ರನ್ನ ಪ್ರಶ್ನೆ ಮಾಡಬೇಕಿತ್ತು. ಯಾವತ್ತಾರು ಒಂದು ಹೇಳಿಕೆ ಬೇರೆಯವ್ರ ವಿರುದ್ಧ ಮಾತಾಡಿದ್ದಾರೆ ಇವರು ನಿಜವಾದ ಕೈಗೊಂಬೆ ಆಗಿರ್ತಕ್ಕಂಥವ್ರು. ಇವ್ರಿಗೆ ಆ ಶಕ್ತಿ ಇವತ್ತು ವಿರೋಧ ಪಕ್ಷದಲ್ಲಿದ್ದಾಗ SCP-TSP ಹಣವನ್ನು ದುರ್ಬಳಕೆ ಮಾಡ್ಕೊತವ್ರೆ, ಗ್ಯಾರಂಟಿ ಯೋಜನೆಗೆ ತಗೋತವ್ರೆ ಅಂತಂದಾಗ ಇವರು ಧರಣಿ ಕೂತಿದ್ರೆ ಅದು ಸಾರ್ಥಕ ಆಯ್ತಿತ್ತು. ಈ ಹಿಂದೆ ಪಾರ್ಲಿಮೆಂಟಲ್ಲಿ ದೇವೇಗೌಡರು ಒಬ್ಬರೇ ಒಬ್ಬರು ಇದ್ದರು, ರೈತರ ತೆರಿಗೆ ಹಣ ರಾಸಾಯನಿಕ ಗೊಬ್ಬರದ ಮೇಲೆ ಟ್ಯಾಕ್ಸ್ ಹಾಕ್ತೀನಿ ಅಂದಾಗ ಪಾರ್ಲಿಮೆಂಟಲ್ಲಿ ಅವರೊಬ್ಬರೇ ಧರಣಿ ಕೂತರು, ಬಟ್ ಟ್ಯಾಕ್ಸ್ನ ತೆಗೆದ್ರು. ಇವತ್ತಿಗೂ ಕೂಡ ರಸಗೊಬ್ಬರದ ಮೇಲೆ ಟ್ಯಾಕ್ಸ್ ಇಲ್ಲ. ಆ ಕೀರ್ತಿ ಅವರೊಬ್ಬರಿಗೆ ಸಿಕ್ಕದೆ. ಅಂಥ ಕೆಲಸ ನೀವು ಒಬ್ಬರೇ ಧರಣಿ ಕೂತ್ಕೊಳ್ಳೋರಿ, ನನ್ನ ಜನದ ಪರವಾಗಿ ಜನಾಂಗದ ನಾಯಕರಾಗ್ತಿದ್ರಲ್ಲ. ಇವತ್ತು ಒಂದು ಸರ್ಕಾರ ನಡೆಸೋದು, ಸರ್ಕಾರ ಹೊಂದಾಣಿಕೆಯಾಗಿ ಹೋಗೋರೆ. ಅದ್ರ ಬಗ್ಗೆ ಮಾದೇವಪ್ಪರಿಗೆ ನಮ್ಮದು ಕೂಡ ಅಸಮಾಧಾನ ಇದೆ, ಈ ಜಾತಿದು ಕೂಡ ಅಸಮಾಧಾನ ಇದೆ. ನನ್ನ ಸಮುದಾಯದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ಕೋ ವಿಚಾರದಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ದೀರಿ. ಅದನ್ನು ನೀವು ಯಾಕೆ ಕೇಳಿಲ್ಲ ಅಂತ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮಗೆ ತಾಕತ್ತಿದ್ರೆ ಇನ್ನೂ 2 ವರ್ಷ BJPಯವರು ನ್ಯಾಯ ದೊರಕಿಸ್ಬೇಕು ದಲಿತರಿಗೆ ಅನ್ನೋದಾದರೆ ಕಾಂಗ್ರೆಸ್ನ ಬಿಗಿಪಟ್ಟು ಮಾಡಿ ಗ್ಯಾರಂಟಿ ಯೋಜನೆಗೆ ಹೋಗುವ ಹಣನ ದಲಿತರ ಯಾರೇ ಶಾಸಕರಾಗಲಿ ಮುಂದೆ ಸಚಿವರಾಗಲಿ ಸಮಾಜ ಕಲ್ಯಾಣ ಇಲಾಖೆಗೆ ದಲಿತರೇ ಬಳಸ್ಕೋದಂಥ ಒಂದು ನ್ಯಾಯನ ದೊರಕಿಸ್ಕೊಟ್ರೆ ಇವತ್ತು ನೀವು ಕೊಟ್ಟಿರೋ ಹೇಳಿಕೆಗೆ ಸಾರ್ಥಕ ಆಯ್ತದೆ. ಇಲ್ಲದೆ ನೀವು ಯಾರನ್ನೂ ಮೆಚ್ಚಿಸ್ಕೋಕ್ಕೆ ಇದು ಊಟಾಟಿಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅಂತ ನಾನು ಹೇಳ್ತೀನಿ ನಾರಾಯಣಸ್ವಾಮಿ ಅವರ ಹತ್ರ. ಸರ್, ಇವತ್ತು ಫ್ರೀಡಂ ಪಾರ್ಕ್ ಬಹು ಮಟ್ಟದ ಪ್ರತಿಭಟನೆ ನಡೆಸಿದ್ರಿ, ಅದು ಯಶಸ್ವಿ ಹಿಂದೆ ಇದು ಹುನ್ನಾರ ಏನಾದರೂ ನಡೆದಿದೆಯಾ? ಇದೆ ಸರ್. ಏನಾಗಿದೆ, ನಮ್ಮ ಸಮುದಾಯದ ನಾಯಕರು ಮಾದೇವಪ್ಪರು ಇವತ್ತು ಯಾರಿಗೇ ಅನ್ಯಾಯ ಆಗಲಿ ಮನೆಗೆ ಬಂದು ಹೋಗ್ತಾ ಇದ್ದಾರೆ ಅನ್ನೋ ಅಭಿಮಾನದ ಮೇಲೆ ಜನ ಇವತ್ತು ಬಂದಿದ್ದಾರೆ. ನಿಮಗೂ ಪತ್ರಿಕಾ ಮಾಧ್ಯಮದವ್ರು ಗೊತ್ತಿದೆ, ವಾಹನ ಸೌಲಭ್ಯ ಕೊಡದೇ ಯಾರು ಬರ್ತಾರೆ? ನಮ್ಮ ಜನ ಆರ್ಥಿಕವಾಗಿ ಸೌಲಭ್ಯ ಇಲ್ಲ, ವಾಹನ ಸೌಲಭ್ಯಗಳನ್ನ ನಾವುಗಳು ಕೊಟ್ಟಿದ್ದೀವಿ. ಏನು ನಮ್ಮ ಸಮುದಾಯದ ನಾಯಕರನ್ನ ತುಳಿತಾ ಇದ್ದಾರಲ್ಲ ಅಂತ ಇವತ್ತು ಏನು ಮಾಡ್ಕೊ ಬರ್ತಾ ಇದ್ದಾರೆ ಕಾಂಗ್ರೆಸ್ನವರು. ಯಾರು ಬೆಳೀತಾರೆ ಅವನ್ನ ತುಳಿಯೋಕ್ಕೆ ಇನ್ನೊಬ್ಬ ಪರ್ಯಾಯ ನಾಯಕನ ಹುಟ್ಟಾಕ್ತಾರೆ. ಅವನ್ನ ತುಳಿದ ಮೇಲೆ ಇವತ್ತು ಇನ್ಯಾರೋ ಈ ಮಾದೇವಪ್ಪರ ವಿರುದ್ಧವಾಗಿ ಯಾರೋ ಅವ್ರ ಸ್ಥಾನಕ್ಕೆ ಇನ್ನೊಬ್ಬರನ್ನ ಕಟ್ತಾರೆ ಅಂತ ತಿಳ್ಕೊಳ್ಳಿ. ಅವರು 5 ಸರಿ 6 ಸರಿ ಮಂತ್ರಿಯಾಗಿ ಇನ್ನೇನು ಮುಖ್ಯಮಂತ್ರಿ ಆಗಬೇಕು ಅವ್ರಿಗೆ ಅರ್ಹತೆ ಬಂದಿದೆ. ಇಡೀ ರಾಜ್ಯದಲ್ಲಿ ಸಮಾಜ ಕಟ್ಟೋರು ಅಂದರೆ ಉದಾಹರಣೆಗೆ ಆನೇಕಲ್ ಶಿವಣ್ಣನವರು, ನರೇಂದ್ರ ಸ್ವಾಮಿಯವ್ರನ್ನೋ, ಪ್ರಸಾದ್ ಅಬ್ಬಯ್ಯನವ್ರನ್ನೋ, ದರ್ಶನ್ ಧ್ರುವ ನಾರಾಯಣೋ, AR ಕೃಷ್ಣಮೂರ್ತಿನೋ, ನಾರಾಯಣಸ್ವಾಮಿ ಅಂತವ್ರನ್ನೋ ಯಾರೋ ಆದರೂ ಮಿನಿಸ್ಟ್ರು ಅಂತಂದರೆ ಅವ್ರ ಸ್ಥಾನಕ್ಕೆ ಇನ್ನೊಬ್ಬ ದಲಿತನ ಎತ್ಕಟ್ಟೋದು. ಇನ್ನು 10-20 ವರ್ಷ ಮುಗಿದ ಮೇಲೆ ಅವನ್ನ ಕಡ್ದಾಕ್ಬಿಟ್ಟು ಅವನ್ನ ತುಳಿದಾಕ್ಬಿಟ್ಟು ಇನ್ನೊಬ್ಬನ ಬೆಳೆಸೋದು. ಈ ಹುನ್ನಾರದ ಕೆಲಸನ ಬಸವಲಿಂಗಪ್ಪ ರಾದಿಯಾಗಿ, H. ರಂಗನಾಥ ರಾದಿಯಾಗಿ, ಬಿ ರಾಚಯ್ಯನವರಾದಿಯಾಗಿ, ಎನ್ ರಾಚಯ್ಯನವರಾದಿಯಾಗಿ, ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಾದಿಯಾಗಿ, ಪರಮೇಶ್ವರ್ ಸಾಹೇಬ್ರಾದಿಯಾಗಿ ಇವತ್ತು ಮಾದೇವಪ್ಪನ ತುಳಿದು ಈ ದಲಿತ ನಾಯಕತ್ವವನ್ನು ಕೊಲ್ಲುವ ಕೆಲಸನ ಮಾಡ್ತಾ ಇದ್ದಾರೆ. ಮಾದೇವಪ್ಪರೊಬ್ಬರು ಸಮರ್ಥ ನಾಯಕರಾಗಿದ್ದಾರೆ, ಆದರೂ ಇಟ್ಕೊಂಡಿದ್ದಾರೆ. ಮೈಸೂರು ಭಾಗದಲ್ಲಿ ಅವರು ಪ್ರಭಾವ ಇದೆ, ಮೈಸೂರು ಭಾಗ ಅಂತಲ್ಲ ಇಡೀ ಶ್ರೀನಿವಾಸ್ ಪ್ರಸಾದ್ ಅವರು ಅವರನ್ನು ತುಳಿದ್ರು. ಸಂವಿಧಾನ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ತುಳಿದ್ರು. ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಮೈಸೂರು ಭಾಗಕ್ಕೆ ಮೀಸಲಾಗಿದ್ರಾ? ಖರ್ಗೆ ಸಾಹೇಬ್ರೇನು ಉತ್ತರ ಕರ್ನಾಟಕಕ್ಕೆ ಮೀಸಲಾಗಿದ್ರಾ? ನಮ್ಮ ಪರಮೇಶ್ವರ್ ಸಾಹೇಬ್ರು ತುಮಕೂರು ಭಾಗಕ್ಕೆ ಇಡೀ ರಾಜ್ಯದಲ್ಲಿ ಹೆಸರು ಮಾಡವ್ರೆ ಅಂತವ್ರನ್ನ ತುಳಿಯೋದೇ ಇವರು ಹುನ್ನಾರದ ಕೆಲಸ. ಅದನ್ನು ಇವತ್ತು ಮಾದೇವಪ್ಪರು ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಕಾಂಗ್ರೆಸ್ ಎದುರಿಸಬೇಕಾಗ್ತದೆ. ಮೊನ್ನೆ ಸ್ವಾಮೀಜಿಯವರು ಹೇಳಿದ್ದಾರೆ, ಅದೇನಿಲ್ಲ, ಈಗ ನಾವು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ, ಈ ಮಾಧ್ಯಮದ ಮುಖಾಂತರ ಅದನ್ನು ವಿಚಾರ ಮಾಡ್ತೀವಿ. ಕಾಂಗ್ರೆಸ್ ಏನಾದ್ರು ಪರಿಗಣಿಸಿ ಈ ಸಮುದಾಯದ ಅವಶ್ಯಕತೆ, ದಲಿತ ಸಮುದಾಯದ ಅವಶ್ಯಕತೆ ಕಾಂಗ್ರೆಸ್ಗಿದೆ ಅನ್ನೋದನ್ನೇನನ್ನು ಪರಿಗಣಿಸಿ ಜೊತೆಲಿ ಇಟ್ಕೊಂಡ್ರೆ ನಾವು ಬೇರೆ ಆಲೋಚನೆಗಳನ್ನ ಮಾಡಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿತೀವಿ. ಇಲ್ಲ ಅಂದಂಥ ಪಕ್ಷದಲ್ಲಿ ಬಾಬಾ ಸಾಹೇಬ್ ಹೆಸರಲ್ಲಿ ಈ ಕರ್ನಾಟಕದಲ್ಲಿ ನಾವು ಎಲ್ಲ ಥರದ ಆಲೋಚನೆಗೆ ಸಿದ್ಧರಿದ್ದೀವಿ. ಕರ್ನಾಟಕದಲ್ಲಿ ಅಂಬೇಡ್ಕರ್ ಜನತಾ ಪಾರ್ಟಿ ಅಂತ ಕಟ್ತೀವಿ. ಬಾಬಾ ಸಾಹೇಬ್ ಹೇಳಿದ್ರು ಪೊಲಿಟಿಕಲ್ ಇಟ್ ಎ ಮಾಸ್ಟರ್ ಕೀ ಆಫ್ ಇದು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಕೀ ಸಿಂಬಲ್ ಬೀಗದಷ್ಟು ಕೀ ಸಿಂಬಲ್ಲೇ ತಗೋತೀವಿ. ನಮ್ಮ ಲೋಗೋ ಏನಿದ್ರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು.
ಎಲ್ಲ ಸಮುದಾಯದವ್ರಿಗೂ ಅವಕಾಶಗಳು ಕೊಡ್ತೀವಿ, ನಾವು ಪಕ್ಷ ಕಟ್ತೀವಿ, ಮುಂದೆ ನಮ್ಮ ಉದ್ದೇಶ ಏನು ಅನ್ನೋದನ್ನ ಈಡೇರಿಸ್ತೀವಿ. ಸರ್ ಚಲುವರಾಯ ನಾರಾಯಣಸ್ವಾಮಿ ಅವರು ನೇರವಾಗಿ ಏನು ಆರೋಪ ಮಾಡ್ತಾ ಇದ್ದಾರೆ ಸರ್? ನಾವು ನೀವು ಕೇಳಿರೋದಕ್ಕೆ ಕ್ಷಮೆ ಕೇಳದೆ ಹೋದ್ರೆ ದಲಿತರನ್ನ ಪ್ಯಾಕೇಜ್ ಗಿರಾಕಿಗಳು ಅಂತ ಏನು ಹೇಳಿದಿರಿ, ನೀವು ನಮ್ಮ ಜಾತಿನ ಟೀಕಿಸುವಂಥ BJPಯ ಪ್ಯಾಕೇಜ್ ಗಿರಾಕಿ. ನೀವು ಇದ್ರ ಬಗ್ಗೆ ಕ್ಷಮೆ ಕೇಳಿಲ್ಲ ಅಂದರೆ ನಿಮ್ಮ ಮನೇನ ದಲಿತ ಸಂಘಟನೆಗಳ ಎಲ್ಲ ರಾಜ್ಯಾಧ್ಯಕ್ಷಗಳನ್ನ ಸಮೇತವಾಗಿ ನಿಮ್ಮ ಮನೇನ ಮುತ್ತಿಗೆ ಹಾಕ್ತೀವಿ. ಯಾಕೆ ಸರ್ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ? ಯಾಕೆ ಎತ್ತಾ ಇಲ್ಲ? ಎಲ್ಲರೂ ಯಾರಿಗೂ ವಿಚಾರ ಗೊತ್ತಿಲ್ಲ. ಇದು ಬೆಳಿಗ್ಗೆ ಸ್ಪ್ರೆಡ್ ಆಗಿದೆ. ನಾನು ನಮ್ಮವ್ರನ್ನೆಲ್ಲ ಕರಿಬೇಕಿತ್ತು, ಕಾಲಾವಕಾಶದ ಕೊರತೆ ಇದ್ದಿದ್ದರಿಂದ ನಾನು ಒಬ್ಬ ಏಕಾಂಗಿಯಾಗಿ ಬಂದು ಹೇಳಿದ್ದೀನಿ. ಅವರು ಕೇಳಿದ್ರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂತಂದರೆ ನಮ್ಮೆಲ್ಲ ಹಿರಿಯ ನಾಯಕರು ಅವತ್ತು ಬಂದಿದ್ರು. ವೆಂಕಟರಾಮಣ್ಣ ಬಂದಿದ್ರು, ಯನುಮೂರ್ತಿ ಬಂದಿದ್ರು, ಜಂಬೂದ್ವೀಪ ಸಿದ್ದರಾಜು ಬಂದಿದ್ರು, ಅಣ್ಣಯ್ಯರು ಬಂದಿದ್ರು. ಎಷ್ಟು ಜನ ವೇದಿಕೆಯಲ್ಲಿದ್ದರು, ಅವ್ರಿಗೆಲ್ಲ ಅವಮಾನ ಅಲ್ವಾ? ಇವ್ರಿಗೆ ಅದೆಲ್ಲ ಪರಿಜ್ಞಾನ ಬಲ್ವಾ? ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ಕೊಂಡು ನಮ್ಮ ಸಮುದಾಯದ ರಾಜ್ಯ ಮಟ್ಟದ ನಾಯಕರನ್ನ ಹೀಯಾಳಿಸ್ತೀವಿ ಅಂತಂದರೆ, ನಾವು ಮಹದೇವಪ್ಪನ ಬೆಂಬಲಿಸೋದ ಉದ್ದೇಶ ಏನು ಅಂದರೆ, ರಾಷ್ಟ್ರಗೀತೆ ನಾಡಗೀತೆ ಆಡ್ತಕ್ಕಂಥ ಜಾಗದಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಿಸ್ತಂಥ ಕೆಲಸ ಮಾಡಿದ್ರು. ಬೀದರಿಂದ ಬೆಳಗಾಂವರೆಗೂ ಮಾನವ ಸರಪಳಿ ಮುಖಾಂತರ ಸಂವಿಧಾನ ಜಾಗೃತಿ ಮೂಡಿಸಿದ್ದಾರೆ. SSLC PUC ಪ್ರಥಮ ದರ್ಜೆ ಓದಿದಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ನ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚನ್ನು ಸಮಾಜ ಕಲ್ಯಾಣ ಇಲಾಖೆ ಭರಿಸುವಂತೆ ಮಾಡಿದ್ದಾರೆ. SC ST ಪರಿಶಿಷ್ಟ ಜಾತಿ ಕಾಲೋನಿಗೆ ಎಂಥದ್ದು ಹಾಸ್ಟೆಲ್ಗಳಿಗೆ ಹೈಟೆಕ್ ಸ್ಪರ್ಶ ನೀಡಿದ್ದಾರೆ. ಇನ್ನೂ ಮಹಿಳೆಯರಿಗೆ ವಿಶೇಷವಾಗಿ ಭೂ ಒಡೆತನ ಯೋಜನೆಯಲ್ಲಿ ಮಹಿಳಾ ಕೃಷಿಕ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಸರ್ ಸಮಾಜ ಕಲ್ಯಾಣ ಇಲಾಖೆ ಇಷ್ಟೆಲ್ಲ ಅಭಿವೃದ್ಧಿ ಹೊಂದಿದ್ರು ಸಮಾಜ ಕಲ್ಯಾಣ ಇಲಾಖೆ ಮಹದೇವಪ್ಪನವರು ಪರಿಗಣಿಸಲಿಲ್ಲ ಸಚಿವ ಸಂಪುಟದಲ್ಲಿ ಸರ್. ನೋಡಿ, ಅದನ್ನೇ ಹೆಚ್ಚಿಸಲಿಕ್ಕೆ ಮೊನ್ನೆ ಮಾಡಿದ್ದು ನಾವು. ಮಹದೇವಪ್ಪರಂತರ ಮೇಧಾವಿ, ಅನುಭವಿ, ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು ಈ ಒಂದು ಖಾತೆಗೆ ಅರ್ಹರಿದ್ದಾರೆ. ಅವ್ರನ್ನ ಇಲ್ಲೇ ಮುಂದುವರಿಸಿ ಅಂತ ಮಾಡಿದ್ದೀವಿ. ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಕಾಂಗ್ರೆಸ್ ಹೈಕಮಾಂಡು, DK ಶಿವಕುಮಾರ್ ಸಾಹೇಬರು, ಇವ್ರ ಬಗ್ಗೆ ಈಗಲೂ ವಿಶ್ವಾಸ ಇದೆ. ಅವರು ತಗೊಳ್ತಾರೆ ಅನ್ನೋ ನಂಬಿಕೆ ಇದೆ. ಅವರು ಈ ಖಾತೆಯನ್ನು ಮುಂದುವರಿಸಬೇಕು ಅಂತ ಈಗಲೂ ಮತ್ತೊಮ್ಮೆ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಆ ಖಾತೆ ಅವ್ರು ನಿಭಾಯಿಸ್ತಾರೆ. ನಮ್ಮ ಉಳಿದ ಎಲ್ಲ ಶಾಸಕರಿಗೂ ಕೂಡ, ಸಚಿವರಿಗೂ ಕೂಡ ಶಾಸಕರಿಗೆ ಸಚಿವ ಸ್ಥಾನ ನೀಡಲಿ. ಮುಂದೆ ನಮ್ಮ ಯುವಕರನ್ನ ತಗೋಬರಲಿ. ಈಗ ಸಿದ್ದರಾಮಯ್ಯವ್ರು ಒಬ್ಬರೇ ಇದ್ದರು ಮುಖ್ಯಮಂತ್ರಿ. ಮೇಟಿಯವ್ರು ಸತ್ತೋದ ಮೇಲೆ ಅವ್ರಿಗೆ ಜಾತಿಯವ್ರಿಗೆ ಯಾರಿಗೂ ಕೊಟ್ಟಿಲ್ಲ, ಬೇರೆ ಜಾತಿಯವ್ರಿಗೆಲ್ಲ ಕೊಟ್ಟು ನಡೀಲಿಲ್ವಾ? ಇವತ್ತು ನಮ್ಮ GK ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಇದ್ದಾರೆ. ನಮ್ಮ ಸಮುದಾಯದವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ನೀಡಲಿ. ಕಾಂಗ್ರೆಸ್ಗೆ ಬೇಸ್ ವೋಟರ್ಸ್ ಇರುವುದೇ ದಲಿತರು. ಆ ಜನಾಂಗದಲ್ಲಿ ಹೆಚ್ಚಿಗೆ ಜನಕ್ಕೆ ಸಚಿವ ಸ್ಥಾನ ನೀಡಲಿ ಅಂತ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೇನೆ. ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.